ದುಡ್ಕೊಂಡು ತಿನ್ನೋದ ದುಡಿ ತಲೆ ನಡೀಲಿ ಮತ್ತೆ ಹೋಗ್ಯಾಳ ನೋಡ್ರಿ ಬಿಸಿಲಾಗ ದುಡಿ ಬುತ್ತಿ ಕಟ್ಟಿ ದುಡ್ದಲ್ಲೇ ನಮ್ಮ ಜೀವನ ನಡಿತೈತಿ ಅಂತರದೊಳಗೂ ನಿಮ್ಮ ಅಧಿಕಾರಿಗಳು ಒಟ್ಟ ಕೇರ್ ಮಾಡವಲ್ರು ಇಲ್ಲ ಇಲ್ರಿ ಹೊಳ್ ಹೊಡಿಲ್ರಿ MLA ನೋಡವಲ್ರು ಯಾರು ನೋಡಿಲ್ರಿ ಯಾಕಂತ ಅವ್ರು ಯಾಕೆ ನೋಡವಲ್ರು ನಾಳೆ ಅವ್ರು ಬರ್ಲಿ ಮತ್ತೆ ಏನ್ ಹೇಳ್ರಿ ಮತ್ತೆ ಸಿಟ್ಟ ಆಗ್ಬೋದೈತಿ ಅಂದ್ರೆ ಅವ್ರಿಗೆ ಓಟ್ ಹಾಕಿದಿ ಓದ್ಬೇಕೆ ಅಲ್ಲ ಹೊತ್ಕೊಂಡು ಹೋಗಿ ಹಾಕಿ ಕೊಡ್ತಾರಂದಾಗ ಏನ್ ಮಾಡೋಣ್ರಿ ಓಟ್ ವಿಜಯ ಕುಮಾರ ನಮ್ಮ ಸಂಬಂಧಿಕ ವಿಜಯನಂತ ಸಾಹೇಬ್ರ ನಿಮ್ಮ ಸಂಬಂಧಿಕ ನಿಮ್ಮ ಆತ್ಮೀಯದಂತ ನಿಮ್ಮ ವಿಜಯನ ಸಾಹೇಬ್ರ ನಿಮ್ಮನ್ನ ಒಳ್ಳೆ ನೋಡಿಲ್ಲ ಹೌದಲ್ಲ ಯಾಕಂತ ಅವ್ರ ಸಾಹೇಬ್ರ ಯಾಕೆ ಬಂದು ನೋಡಿಲ್ಲ ಇಲ್ಲಿ ಯಾಕೆ ಬಂದಿರೇನಪ್ಪ ಊರನ್ನ ಓಟ್ರು ಮತ್ತ ಊರನ್ನ ಯಾರು ಹೇಳಿ ನಾವಿಲ್ಲಿ ದಿಲ್ಗೆ ಗ್ರಾಮದಲ್ಲಿ 19 ವರ್ಷ ಆಯ್ತು ನಾವು ಇಲ್ಲಿ ಇರಕತ್ತಿ ಈ ಶೆಡ್ನಲ್ಲಿ ಯಾರು MLAಗಳಿಗೆ ನಮಗೆ ಪರಿಹಾರ ಏನು ಕೊಟ್ಟಿಲ್ಲ. ಹೊಲ್ದವ್ರು ಕೂಡ ಈಗ ಕಿತ್ಕೊಂಡು ಹೋಗ್ರಿ ಅಂತಾರ. ನಮ್ಗೆ ಆಗೋದ್ರೆ ಕಿತ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ನಾವೀಗ ಮಳೆ ಬಂದರೆ ಎಲ್ಲ ಸೋರ್ತವೆ, ಎಲ್ಲ ಎಲ್ಲ ಕಟ್ಟಿದ್ದೆವು, ಎಲ್ಲ ಹೋಗಿದ್ದವು. ಯಾವ MLAಗಳು ಬಂದಿಲ್ಲ, ಯಾರೂ ಬಂದಿಲ್ಲ. ಬರ್ತಾರೆ ಹೋಗ್ತಾರೆ, ನಾವು ಮಾಡಿಕೊಡ್ತೀವಿ, ಬಡ್ಕೊಡ್ತೀವಿ, ರಿಪೇರಿ ಮಾಡ್ತೀವಿ ಅಂತ ಇಷ್ಟ ಆಶ್ವಾಸನೆ ಕೊಟ್ಟು ಹೋಗ್ಬಿಡ್ತಾರೆ. ಅವ್ರು ಓಟ್ ಆಗೋ ತನಕ ತೊಗೊತಾರೆ, ಓಟ್ ಆಗೋದ್ಮೇಲೆ ಹೋಗ್ಬಿಡ್ತಾರೆ ಅವ್ರು ಪಾಡಿಗೆ. ಅವರು ನಮ್ಗೆ ಕರೆಂಟಿನ ಸೌಕರ್ಯ ಬೇಕಲ್ಲಿ, ಶೆಡ್ಗಳು ಹೊಸ ಶೆಡ್ಗಳು ಹಾಕಿ ಕೊಡ್ಬೇಕು ನಮ್ಗೆ. ಈ ಸಣ್ಣ ಸಣ್ಣ ಮಕ್ಕಳು ಇದ್ದಾವೆ, ನಮ್ಗೆ ಇಲ್ಲಿ ಬಿಸಿಲು ಬಂದರೆ ಮಳೆ ಬಂದರೆ ಕಷ್ಟ ಆಗುತ್ತೆ. ಗಾಳಿ ಬಂದರೆ ಎಲ್ಲ ಹಾರ್ಕೊಂಡು ಹೋಗ್ತವೆ ತಗಡುಗಳೀಗ. ಏನೂ ವ್ಯವಸ್ಥೆ ಇಲ್ಲ ಇಲ್ಲಿ ಸರಿಯಾಗಿ, ತುಂಬಾ ಕಷ್ಟದಲ್ಲಿದೆ ನಾವು. ಮೂಲಭೂತ ಸೌಕರ್ಯಗಳಿಲ್ಲದ ಶಿಥಿಲಗೊಂಡ ತಾತ್ಕಾಲಿಕ ಶೆಡ್ನಲ್ಲೇ ಪ್ರಾಣ ಭಯದಿಂದ ವಾಸ ಮಾಡುತ್ತಿರುವ ಸಂತ್ರಸ್ತರು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಇದ್ದಲಿಗಿ ಗ್ರಾಮದಲ್ಲಿ ಪ್ರವಾಹ ಸಂತ್ರಸ್ತರಿಗಾಗಿ ಹಾಕಿಕೊಡಲಾಗಿದ್ದ 200ಕ್ಕೂ ಹೆಚ್ಚು ಶೆಡ್ಗಳು ಶಿಥಿಲಗೊಂಡಿರುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಸುಮಾರು 18 ವರ್ಷ ಐತಿ ಇಲ್ಲಿ ವಾಸ ಮಾಡುವಂಥ ಜನರು. ಅವ್ರಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಆಡಳಿತ ಅಧಿಕಾರಿಗಳು ಮತ್ತು MLA ಮತ್ತು ಹಾಲಿ MLAಗಳನ್ನು ಇರುವಂಥವ್ರು ಇಲ್ಲಿ ಸರಿಯಾಗಿ ಈ ಊರಿಗೆ ಬಂದು ಸರಿಯಾಗಿ ಭೇಟಿ ನೀಡಿ ಕಾಟ ಅವ್ರಿಗೆ ಸರಿಯಾಗಿ ಸ್ಪಂದನೆ ಮಾಡ್ಲಾರ್ಕ ಇಲ್ಲಿ ನಿರಂತರ ಅವರು 10 ದಿವಸ ಐತಿ ಇವತ್ತು ಹೋರಾಟ ಮಾಡಕತ್ತು. ಅದಕ್ಕೆ ಈ ಊರಿಗೆ ಗ್ರಾಮಕ್ಕೆ ಸರಿಯಾಗಿ ಬಂದು ನಮ್ಮ ಶ್ರೀ ಟಿವಿಯಿಂದ ವತಿಯಿಂದ ಅವರ ಜನರ ಸಮಸ್ಯೆಯನ್ನು ಏನೈತಿ ಅಂತಂದು ನಾವು ಅವ್ರಿಗೆ ಕೇಳೋಣ. ಇಲ್ಲಿ ಸ್ಥಳೀಯರ ಒಂದು ಅಜ್ಜಿ ಅದಾಳ ಈ ಮನೆಯೊಳಗೆ, ಬನ್ನಿ ಇಲ್ಲಿ ನೋಡೋಣ ಅವ್ರ ಪರಿಸ್ಥಿತಿ ಆಗಿದೆ. ಈ ತಗಡಿನೊಳಗೆ ಅವರು ಇದ್ದ ಕಾಟ 18 ವರ್ಷ ಆಯಿತು. ಇನ್ನವರೆಗೂ ಈ ಅಧಿಕಾರಿಗಳು ಯಾರೂ ಸರಿಯಾಗಿ ಊರಿಗೆ ಬಂದು ಸ್ಪಂದನೆ ಮಾಡಿಲ್ಲ, MLA ಅವರು ಬಂದಿಲ್ಲ. ಆದ ಕಾರಣದಿಂದ ಈ ಅಜ್ಜಿಯನ್ನು ಏನು ಹೇಳ್ತಿದ್ದಾಳೆ ಇಲ್ಲಿ ಕೇಳೋಣ ಬನ್ನಿ. ಸ್ಥಳೀಯರ ಅಜ್ಜಿ ಅದಾಳೆ ಇಲ್ಲಿ, ಅದ್ದಲಿ ಗ್ರಾಮದವರ ಅಜ್ಜಿ. ಇವ್ರ ಪರಿಸ್ಥಿತಿ ನೋಡಿ ಇಲ್ಲಿ ನೋಡ್ ಬರ್ರಿ. ಓಸು ಇದು ಸೋಟಾಂಕರ ಹೋಗೇ ಬಿಟ್ಟಾರ ನೋಡ್ರಿ. ಏನ್ ಅದಾವ ನೋಡ್ರಿ ಅಲ್ಲಿ ಗೊರ್ಲಿ ತಿಂದು. ನಮ್ಮ ಪರಿಸ್ಥಿತಿ 2 ತುಂಡಾಗ್ಯಾವ ಇಲ್ಲ ನೋಡ್ರಿ ಅಲ್ಲಿ. ನೋಡ್ರಿ ಅಲ್ಲಿ 2 ತುಂಡಾಗ್ಯಾವ ನೋಡ್ರಿ. ಅಜ್ಜಿ ನಿಮ್ಮ ಹೆಸರೇನ? ನಮ್ಮ ಹೆಸರು ರೇಣುಕರ್ರಿ. ನಿಮ್ಮ ಅಡ್ರೆಸ್ ಹೆಸರು? ವಾಲಿಕರ್ರಿ. ವಾಲಿಕರ್. ಹ್ಞೂ ಅಮ್ಮ ಇಲ್ಲಿ ಸತತ ಎಷ್ಟು ವರ್ಷ ಆಯ್ತು ನೀವು ಶೆಡ್ನಾಗ ಇದ್ದಿಲ್ಲ? ಚುನೆ ಹೊಳಿ ಬಂದಾಗ ಅದೇವ್ ನೋಡ್ರಿ 20 ವರ್ಷ ಮೇಲೆ ಆಗಿದ್ರು. 20 ವರ್ಷ ಆಯ್ತು. ಇಲ್ಲಿ ಅಧಿಕಾರಿಗಳು ಮತ್ತು ನಿಮ್ಮ MLA ಅವರು ಮತ್ತೆ ಯಾರು ನಿಮ್ಗೆ ಇಲ್ಲಿ ಬಂದು ಯಾರು ಬಂದಿಲ್ಲ ನೋಡ್ರಿ. ಸ್ಪಂದನೆ ಏನು ಮಾಡಿಲ್ಲ? ಇಲ್ರಿ, ಯಾರು ಏನು ಯಾಕಂತ ಯಾರಿಗ ಗೊತ್ತ್ರಿ. ಓಟ್ ಒಂದ ಹಾಕಿಸ್ಕೊಲ್ಲ. ಎದಕ್ ಬಂದಿಲ್ಲ? ಬಂದಿಲ್ಲ ನೋಡ್ರಿ. ನಮ್ಮ ಊರಾಗ ಹೋರಾಡ್ತಾರ, ಅವರು ಜಗ್ ಹೋರಾಡ್ತಾರ, ಬರಕ್ ತಯಾರಿಲ್ಲ. ನಿಮ್ಮ ಬೇಡಿಕೆ ನಿಮ್ಮ ಬೇಡಿಕೆ ಏನು? ನಮ್ಗ ಹೊಸ ಶೆಡ್ ಹಾಕೊಳ್ರಿ, ಮತ್ತ ಹಿಂದ್ ರೊಕ್ಕ ಬರ್ಬೇಕ್ರಿ. ಮತ್ ನಾವ್ ಪ್ಲಾಟ್ ತೋರ್ಸಿದ್ರ ಅಲ್ಲಿ ಹಾಕಿಸ್ಕೊಂತಾರ್ರಿ. ಮತ್ತ ಮೊದಲು ಬಂದು ಅಂಕಾರ ನಮ್ಮ ಪಟ್ಟಿ ಉಪಜನಕ್ ಹಾಕೊಂದೇವ. ಮತ್ತ ಈಗ ಕಟ್ಟಿಸೋದು ಏನ್ ಕಟ್ಟಿಸ್ಕೊಂಡ್ರಿ ನೋಡ್ರಿ. ಅಲ್ಲಿ 2 ಕುಂಡ್ ಆಗೈತಿ ಇಲ್ಲ, ಏನ್ ಅದಾವ್ ನೋಡ್ರಿ ಅದ್ರಾಗ. ಹಾವ್ ಎಸ್ ಚೋಳ ಎಸ್. ನಮ್ಮ ಪರಿಸ್ಥಿತಿ ಹೆಂಗೈತಿ ನೋಡ್ರಿ. 1 ತಾಸು ಕರೆಂಟ್ ಕೊಡ್ತಾರ, 2 ತಾಸು ಕರೆಂಟ್ ತೆಗಿತಾರ್ರಿ.
ಕಳೆದ 10 ದಿನಗಳಿಂದ ಶಾಶ್ವತ ಪುನರ್ವಸತಿಗಾಗಿ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಶಾಂತಿಯುತ ಅನಿರ್ದಿಷ್ಟ ಕಾಲದವರೆಗೆ ಧರಣಿಗೆ ಮುಂದಾಗಿರುವ ಇವರ ಗೋಳನ್ನ ಆಲಿಸಲು ಶಾಸಕರು ಇದುವರೆಗೂ ಆಗಮಿಸದೇ ಇರುವುದು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಗುರಿಯಾಗಿದೆ. ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಈ ಸಂತ್ರಸ್ತರ ನೆರವಿಗೆ ಧಾವಿಸುವವರು ಯಾರು ಎಂಬ ಯಕ್ಷ ಪ್ರಶ್ನೆ ಕಾಡುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇನ್ನಾದರೂ ಇವರಿಗೆ ಪುನರ್ವಸತಿ ಕಲ್ಪಿಸಲು ಮುಂದಾಗಿ. ವರದಿ ಕಮಲೇಶ್ ಹಡಪದ. ಇನ್ನೂ 10 ದಿನ ಹೋಗಲಿ, 1 ತಿಂಗಳು ಹೋಗಲಿ, 6 ತಿಂಗಳು ಹೋಗಲಿ, ವರ್ಷ ಹೋಗಲಿ, ನಾವು ಇಲ್ಲಿ ಏನಪ್ಪ ಅಂತಂದ್ರೆ ಮಕ್ಕಳು ಮರಿ ವಯಸ್ಸಾದವರು ಗರ್ಭಿಣಿಯರು ಎಲ್ಲರೂ ಕೂಡ ಈ ಒಂದು ನೋಡಿ ಬಂದಿವೆಲ್ಲ ನಮ್ಮ ಶೆಡ್ನಿಗೆ ಇದ್ದೀವಿ. ಈ ಶೆಡ್ ಯಾವ ಥರಪ್ಪ ಅಂದ್ರೆ ಕಳೆದ 15 ದಿನಗಳಿಂದ ಆನೆಕಲ್ಲು ಮಳೆ ಬೀಸ್ತಾರೆ. ಆನೆಕಲ್ಲು ಮಳೆ ಗುಡುಗು ಸಹಿತ ಮಳೆ ಆಯ್ತು. ಆ ಟೈಮ್ದಾಗ ಇಲ್ಲೆಲ್ಲ ಶೆಡ್ ಕಿತ್ಕೊಂಡೋದಂಥ ಟೈಮ್ದಲ್ಲಿ ನೀವು ದೊಡ್ಡ ದೊಡ್ಡ ಬಂಗಲೆ ಒಳಗೆ ನೀವು ಜೀವನ ಮಾಡ್ತೀರಿ. ನಾವೆಲ್ಲ ಶೆಡ್ 18 ವರ್ಷದ ಹಿಂದೆ ಹಾಕಿದಂಥ ಶೆಡ್ಡು ಇಲ್ಲೆಲ್ಲವು ಏನಪ್ಪ ಅಂತಂದ್ರೆ ಎಲ್ಲ ಹಾಳಾಗಿ ಹೋಗ್ಯಾವ. ಹಾಳಾದಂಥ ಒಂದು ನಾವು ಸ್ಥಿತಿ ಒಳಗೆ ನಾವು ಜೀವನ ಮಾಡಕತ್ತೀವಿ. ಆನೆಕಲ್ ಮಳೆ ಬಂದು ಮಾನ್ಯ ಎಲ್ಲ ಶೆಡ್ ಕಿತ್ತೋಗ್ಯಾರಿ. ನಮ್ಮ ಅಮ್ಮರದ್ದು ಮುಂಡಿ ಮ್ಯಾಗ ಕಲ್ ಬಿದ್ದೈತ್ರಿ. ಇನ್ನೊಂದ್ ಸ್ವಲ್ಪ ಹಳ್ಳಿ ಮ್ಯಾಗ ಬಿದ್ದಿದ್ರ ಸತ್ತ ಹೋಗಿದ್ರಿ ಅವ್ರು ಏನ್ರಿ. ಮತ್ ಇಲ್ಲಿ ಮಟ್ಟ ಸಹಕಾರ ತಗೊಂಡಿರಿ. ಆ ಸಣ್ಣ ಸಣ್ಣ ಕೂಸು ಬಾಣ್ತಿಯರ್ ಅದಾರಿ, ಅವ್ರ ಜೀವನ ಹೆಂಗ್ ಮಾಡ್ಬೇಕ್ರಿ? 18 ವರ್ಷ ಐತಲ್ರಿ. 18 ವರ್ಷ ನಾವು ಸಹಕಾರ ತಗೊಂಡಿದ್ದೇ ಇದು ನಮ್ಮ ಸಮಸ್ಯೆ ರೀ. 18 ವರ್ಷದೊಳಗಾದ್ರೆ ಯಾರೋ ಅಧಿಕಾರಿಗಳು ಮತ್ತು MLA ಅವರು ಬಂದು ಏನು ನಿಮ್ಗೆ ಕೆಲಸ ಸ್ಪಂದನೆ ಮಾಡಿಲ್ಲ. ಇಲ್ರಿ ಒಬ್ರು ಯಾರು ಬಂದಿಲ್ರಿ. ಈಗ 10 ದಿವಸ ಆದ್ರೂ ಬಂದಿಲ್ರಿ ಯಾರು. ಜನ ಆಯ್ತು ಯಾರು ಬಂದಿಲ್ರಿ. ತಹಶೀಲ್ದಾರ್ ಸರ್ ಬಂದಿದ್ರಂತ. ಬಂದಿದ್ರಿ, ಬಂದು ನಮ್ಮ ಮನವಿ ತಗೊಂಡಾರ್ರಿ ಅವ್ರು. ಅವ್ರು ಏನ್ ಹೇಳಿದ್ರು ಸಾಹೇಬ್ರು? ಆಯ್ತ್ರಿ, ನಾವು R&R ಮ್ಯಾಗ ಬಾಗಲಕೋಟೆ ತಿಳಿಸ್ತೀವ್ರಿ. ನಿಮ್ಮ ಆಶಿ ಸೆಂಟರ್ ಒಳಗೆ ಜಾಗ ಕೊಟ್ಟಾರ. ಹಕ್ಕುಪತ್ರ ಸರಿಯಾಗಿ ಸ್ಪಂದನೆ ಯಾರಿಗೂ ಮುಟ್ಟಿಲ್ರಿ. ಈ ಒಂದು 1200 ಹಕ್ಕುಪತ್ರ ಬರುವಾಗ ಇದು 600 ಏನೋ ಈಗ ಹಕ್ಕುಪತ್ರ ಕೊಟ್ರ. ಇನ್ನ ಅರ್ಧ ಭಾಗವಾಗಿ ಹಕ್ಕುಪತ್ರ ಇನ್ನೂ ಬಂದಿಲ್ಲ. ಶಾಸಕರಿಗೆ ಅವ್ರು ಏನಂತಾರ, ಈ ಶೆಡ್ಗಳು ಕಿತ್ತಿ ನಮ್ಗೆ ಶಿಫ್ಟಿಂಗ್ ಮಾಡ್ರಿ ಅಂತ ನಾವು ಹೇಳಿದಾಗ ಅವ್ರು ಏನಂತಾರ, ಇಲ್ಲ ನೀವು ಶಿಫ್ಟಿಂಗ್ ಮಾಡಾಗಲ್ಲ, ನಾವು ಏನು ಮಾಡಾಗಲ್ಲ, ಶೆಡ್ ಹಾಕಿ ಕೊಡಾಗಲ್ಲ, ರಿಪೇರಿ ಮಾಡಾಗಲ್ಲ, ನೀವು ಹೋಗಿ RC ಒಳಗೆ ಹೋಗಿ ಇರ್ರಿ ಅಂತ ಹೇಳಿ ಶಾಸಕರು ನಮಗೆ ಹೇಳಿದಾರ. ಆ ಫ್ಲಾಟ್ನಾಗ ಹೋಗಿ ಶೆಡ್ ಬಡ್ದು ಕೊಟ್ಟಿಂದ ಕರೆಂಟಿಂದು ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿಂದ ನಾವು ಹೋಗಿ ಅಲ್ಲಿ ಶೆಡ್ನ್ಯಾಗ ಇರ್ತೀವ್ರಿ. ಆದ್ರೂ ಮೊದಲ ಒಂದೇಕಂತ ರೊಕ್ಕ ಕೊಟ್ಟಾವ್ರಿ, ಅಲ್ಪ ಸ್ವಲ್ಪ ರೊಕ್ಕ ಬಂದಾವ್ರಿ. ಒಂದಿಸ್ ಮಂದಿ ಎಲ್ಲ ಅವು ಎಲ್ಲ ಆಗಿ ಹೋಗ್ಯಾವ್ರಿ. 1 ಲಕ್ಷ 2 ಲಕ್ಷ ಬಂದಾವ್ರಿ. ಮತ್ತ ಅದು ಮುಂದಿಲ್ದಿ ನಮ್ಗೆ ಕಟ್ಟಿಸ್ಕೊಳಕ್ ರೊಕ್ಕ ಬೇಕಿಲ್ರಿ. 2ನೇ ಕಂತಿಂದು ಈಗ ಪ್ರತಿ ಒಂದು ಕಂತ ನಿಮಗೆ ಕೊಡ್ತೀನಿ ಅಂತ ಹೇಳಿದಾರೆ. ಕೊಡ್ತೀನಿ ಅಂತಾರಿ, ಒಂದ ಕಂತಾರಿ. ಉಳಿಕೆದ ಕಂತ ಅವ್ರ ಮತ್ ಮೊದಲ ಕಂತಿಂದ ರೊಕ್ಕ ಕೊಡದ್ಲೇನ ಅವ್ರಿಗೆ ತ್ರಾಸ ಆಗೈತ್ರಿ. ಈಗ 2ನೇ ಕಂತ ಕೊಟ್ರ ನಮಗ್ ಮತ್ತೆ ಮುಂದ ಕಟ್ಟಿಸ್ಕೊಳಕ್ ಅನುಕೂಲ ಆಕೈತಿ. ಈಗ ಹೋಗಿ ಅಲ್ಲಿ ಇರು ಅಂದ್ರ ನಾವ್ ಏನ್ ಮಾಡ್ಬೇಕು? ಯಾರಿಗೆ ಒತ್ತಾಯ ಮಾಡ್ತೀರಿ? ನಾವ್ ಯಾರಿಗೆ ಅಂದ್ರಿ ಅವ್ರಿಗ್ರಿ, ಅವ್ರು ಮಾಡಿದ್ರ ಅವ್ರಿಗೆ ಸಂಬಂಧಪಟ್ಟಿದ್ದೈತಿ. ಅವ್ರು ಬಂದ್ ಕೇಸೆ ನಮಗ ಅನುಕೂಲ ಮಾಡಿ